ಒಂದು ಆವರೇಜ್ ವೈಟ್ ಬ್ರೀಡಿಂಗ್ ಮೇಲ್ಸ್ ಎಲ್ಲ ಆಲ್ಮೋಸ್ಟ್ ಲೈಕ್ ಆನ್ ಅನ್ ಆವರೇಜ್ ಫಸ್ಟ್ ಇಯರ್ 1 year ಆದ್ಮೇಲೆ ಇಲ್ಲ 2 ಆದ್ಮೇಲೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಬೋದು. 1 year ಅಷ್ಟೊತ್ತಿಗೆಲ್ಲ ನಿಮ್ಗೆ ಒಂದು 30+ ವೆಯ್ಟ್ ಅಂತೂ ಬಂದಿರುತ್ತೆ. ತೀರಾ ಓವರ್ ಸೈಜ್ ಮಾಡಬಾರ್ದು. ಆನ್ ಅನ್ ಆವರೇಜ್ ನಿಮಗೆ 30 to 40 kilos ವೆಯ್ಟ್ ಇದ್ದಾಗ ನಿಮಗೆ ಬ್ರೀಡಿಂಗಿಗೆ ಸೂಟಬಲ್ ಆಗಿರುತ್ತೆ. ತುಂಬ ಜಾಸ್ತಿ ಆಯಿತು ಅಂದ್ರೂ ಓಕೆ ಬ್ರೀಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದು ತೀರಾ ಕಡಿಮೆ ಆಯಿತು ಅಂದ್ರೂ ನಿಮಗೆ ಕ್ವಾಲಿಟಿ ವೈಸು ವೀಕ್ ಆಗಿರುತ್ತೆ. ಸೊ ಆನ್ ಅನ್ ಆವರೇಜ್ ನೀವು 30 to 40 kilos ವೆಯ್ಟಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅಂದರೆ ಮೇಲ್ನ ಆ್ಯಂಡ್ ಫೀಮೇಲ್ಸ್ ಅಷ್ಟೇ 23 and above ಇದ್ದರೆ ಬ್ರೀಡಿಂಗಿಗೆ ಸೂಟಬಲ್ ಇರುತ್ತೆ. ಅಂದರೆ ಎಷ್ಟು ಮಂತ್ ಆಗಿರೋ ಒಳ್ಳೇದು ಸರ್ ಅದು? 1 year ಆಗಬೇಕು ಸರ್, ಮೇಲ್ ಆಗಲಿ ಫೀಮೇಲ್ ಆಗಲಿ. ಫೀಮೇಲ್ಸ್ ಎಲ್ಲ ಒಂದು 7 to 8 monthsಗೆಲ್ಲ ಫಸ್ಟ್ ಹೀಟ್ ಬರುತ್ತೆ. ಅದನ್ನು ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ ಹೀಟ್ 1 year ಮೇಲೆ ಯಾವಾಗ ಬಂದ್ರೂ ಬ್ರೀಡ್ ಮಾಡ್ಬೋದು. ಹಾಗೆ ಮೇಲೂ ಅಷ್ಟೇ 2 ಅಂದರೆ 1 year ಆದಮೇಲೆ ಯಾವಾಗ ಬೇಕಾದ್ರೂ ಬ್ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಕುರಿ ಸಾಕಾಣಿಕೆ ಮಾಡಿದ್ರೆ ಸೊ ನೀವು ಪಾರ್ಟಿಷನ್ ಮಾಡಿದ್ರೆ ಸರ್ 4. ಸೊ ಮೆಜರ್ಮೆಂಟ್ ಯಾವ ಥರ ಇದೆ ಮತ್ತು ಪಾರ್ಟಿಷನ್ ಯಾವುದಾದಕ್ಕೆ ಮಾಡಿದ್ರೆ ಸರ್ ಇದು? ಸರ್ ನಾವು 4 ಪಾರ್ಟಿಷನ್ ಮಾಡ್ಕೊಂಡಿದ್ದೀವಿ.